ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಅಯ್ಯೋ ಹಾಗಲಕಾಯಿ ಪಲ್ಯ ಕಹಿ ಅನ್ನೋರಿಗೆ ಈ ರೀತಿ ಮಾಡಿ ಕೊಟ್ರಿ ಅಂದ್ರೆ ಬಹಳ ಖುಷಿಲಿ ತಿಂತಾರು. ಇವತ್ತು ನಾನು ನಮ್ಗೆ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ತೋರಿಸ್ತೀನಿ. ಇಲ್ಲಿ ನಾನು 2 ಹಾಗಲಕಾಯಿ ತೊಗೊಂಡೇನಿ. 2 ಕಾಯಿ ಅದಾವ ನೋಡ್ರಿ. ಹಣ್ಣು ಇದ್ರಂತೂ ಇನ್ನೂ ಚಲೋ ಮಸ್ತ್ ರುಚಿ ಆಗ್ತೈತಿ ಪಲ್ಯ. ಈಗ ಇವನ್ನ ಆ ಕಡೆ ಈ ಕಡೆ ತೆಗೆದು ಕಟ್ ಮಾಡಿ ತಗೋತೇನಿ. ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು ಅರ್ಧ ತಾಸು ಇದನ್ನು ಸೈಡಿಗೆ ಇಟ್ಬಿಡ್ತೇನೆ. ಕೆಲವೊಬ್ಬರ ಕೈ ಹೋಗಲಿ ಅಂದ್ರೆ ಹುರಿತಾರು. ನಾ ಏನು ಹುರಿಯಂಗಿಲ್ಲ, ಹುರಿದ್ರೆ ಭಾಳ ಅದ್ರದ್ದೇನು ನಮ್ಗೆ ಬೆನಿಫಿಟ್ ಸಿಗಂಗಿಲ್ಲ ಅಂಥೇಳಿ ಈ ರೀತಿ ಉಪ್ಪನ್ನೇ ಹಾಕಿಡ್ತೇನೆ. ಈ ಕಡೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು 1 ಸ್ಪೂನ್ ಶೇಂಗಾ ಹುರ್ಕೋತೇನೆ. ಇದನ್ನು ಹಿಂದಕ್ಕೊಮ್ಮೆ ಮಾಡಿ ತೋರ್ಸೇನಿ, ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ. ಈಗ ಶೇಂಗಾ ಹುರಿದವು ಸೈಡಿಗೆ ಇಟ್ಕೋತೇನೆ. ಅದೇ ರೀತಿ 1 ಸ್ಪೂನ್ ಗುರೆಳ್ಳು ಹಾಕೋತೀನಿ, ಅವನು ಚಲೋತ್ತಾಗ ಹುರ್ಕೋತೀನಿ. ನಾ ಯಾಕೆ ಈ ರೀತಿ ಸಪ್ರೇಟಾಗಿ ಹುರಿದು ತೋರ್ಸತ್ತೀನಿ ಅಂದರೆ ಕೆಲವೊಬ್ರು ನಂಗೆ ಕಮೆಂಟ್ ಮಾಡಿದ್ರು ನೀವು ಶೇಂಗಾ ಪುಡಿ ಗುರೆಳ್ಳು ಪುಡಿ ಹೆಂಗೆ ಮಾಡಿ ಇಟ್ಕೋತೀರಿ ಅಂಥೇಳಿ. ಅದಕ್ಕೆ ಈ ರೀತಿ ನಾನು ಹುರಿದು ತೋರ್ಸತ್ತೀನಿ. ಇವನು ಸೈಡಿಗೆ ತಕ್ಕೋತೀನಿ. ಈಗ ಇದಕ್ಕೆ 1 ಸ್ಪೂನ್ ಎಳ್ಳು ಹಾಕ್ಕೊಂಡೆ ಚಲೋತ್ತಾಗ ಹುರ್ಕೋತೀನಿ. ಈ ಎಳ್ಳು ಹಾಕೋದ್ರಿಂತಂದು ಹಾಗಲಕಾಯಿ ಪಲ್ಯ ಭಾಳ ರುಚಿ ಆಗ್ತೈತಿ. ನಮ್ಮ ಕಡೆ ಈ ಎಳ್ಳು ಬೆಳಿತಾರೆ ಅನ್ನೋದಕ್ಕೆ ಇದನ್ನು ಚಟ್ನಿನೂ ಮಾಡಿ ಇಟ್ಕೋತಾರು. ಎಳ್ಳು ನೋಡ್ರಿ ಕಲರ್ ಚೇಂಜ್ ಆಗ್ಯಾವ, ಚಟಪಟನ ಆಗ್ತಾವೆ. ಇವು ಹುರಿದವು ಸೈಡಿಗೆ ತಗೋತೇನೆ. ಇವನ್ನೆಲ್ಲ ಆರಾಕಿ ಬಿಡ್ಬೇಕು ನೋಡ್ರಿ. ಎಲ್ಲ ಆರ್ಯಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಅದಕ್ಕೆ 1 ಸ್ಪೂನ್ ಕೊಬ್ಬರಿ ಪುಡಿ ಹಾಕ್ಕೋತೀನಿ. ಅದನ್ನ ಹುರ್ಕೊಂಡಾಗ ಡೈರೆಕ್ಟ್ ಹಾಕ್ಕೋತೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದು ನೋಡ್ರಿ ಈ ರೀತಿ ತರಿಯಾಗಿ ರುಬ್ಕೊಂಡು ಇದನ್ನ ಸೈಡಿಗೆ ಇಟ್ಕೋತೀನಿ. ಈಗ ಆಲ್ರೆಡಿ ಏನು ಉಪ್ಪಿನ ನೀರು ಹಾಕಿಟ್ಟಿದ್ವಲ್ಲ ಹಾಗಲಕಾಯಿನೇ ಸ್ವಲ್ಪ ಈ ರೀತಿ ಕಹಿ ಹೋಗ್ಲಿ ಅಂತ ಹಿಂಡಿ ಇವನ್ನ ತಗೋತೇನೆ. ಈ ಹಾಗಲಕಾಯಿ ವಾರದಾಗ ಒಮ್ಮೆರ ಮಾಡ್ತೀನಿ ರೀ. ನಮ್ಮ BP ಶುಗರ್ ಕಂಟ್ರೋಲ್ ಆಗಿರ್ತೈತಿ ಮತ್ತು ಡೈಜೆಷನ್ನು ಚಲೋ ಇರ್ತೈತಿ ನೋಡ್ರಿ. ಈಗೆಲ್ಲನೂ ಈ ರೀತಿ ನೀರು ಬೆಸಾಕಿ ಇಟ್ಕೋತೀನಿ. ಈ ಕಡೆ ಬಾಳ್ಗಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೋತೀನಿ. ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕ್ಕೋತೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಮಸ್ತ್ ರುಚಿ ಕೊಡ್ತೈತ್ರಿ. 2 ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋತೀನಿ. ಇವೆಲ್ಲನೂ ಎಣ್ಣೆಯೊಳಗೆ ಚಲೋತ್ತಾಗ ಕರ್ಕೋತೀನಿ. ಕೆಲವೊಬ್ಬರ ಉಳ್ಳಾಗಡ್ಡಿ ತಿಂತಿರಂಗಿಲ್ಲ, ಅವ್ರು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮಾಡಿಕೊಂಡ್ರು ನಡೀತೈತಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕರ್ದಾವು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 1-2 ಸ್ಪೂನ್ ಕೆಂಪು ಖಾರ ಹಾಕೋತೀನಿ. ನೀವು ಬೇಕಂದ್ರೆ ಹಸಿ ಖಾರನೂ ಹಾಕೋಬೋದು. ಹಸಿ ಖಾರ ಹಾಕಿ ಹಿಂದಕ್ಕೂ ಒಮ್ಮೆ ನಾ ವಿಡಿಯೋ ಮಾಡಿ ತೋರ್ಸೇನಿ, ಹೋಗಿ ನೋಡ್ರಿ. ಎಣ್ಣೆ ಒಳಗೆ ಎಲ್ಲ ಖಾರ ಹಿಡ್ಕೊಂಡ್ಮೇಲೆ ಈಗೇನು ನಾವು ನೀರು ಬಸಾಕಿಟ್ಟಿದ್ದಲ್ಲ ಹಾಗಲಕಾಯಿ ಅವನ್ನ ಹಾಕೋತೇನೆ. ಕೆಲವೊಬ್ರು ಇವನ್ನ ಕುದಿಸಿ ಬಸದು ಹಾಕೋತಾರೆ. ಹಂಗೆ ಹಾಕೋದ್ರಿಂದ ನಮಗೆ ಹಾಗಲಕಾಯಿದೇನು ಅಂಶ ಸಿಗಂಗಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚಲೋತ್ತಾಗ ಮಿಕ್ಸ್ ಮಾಡ್ಕೋತೇನೆ. ಈಗ ಇದನ್ನು ನೀರು ಹಾಕಲ್ದ ಒಂದು 3 ನಿಮಿಷ ಚಲೋತ್ತಾಗ ಬೇಯಿಸ್ಕೋತೇನೆ ನೋಡ್ರಿ. ಆಮೇಲೆ ನಡ್ನಲ್ಕ ಸ್ವಲ್ಪ ಹಿಂಗೆ ಕಟ್ಟಾಡ್ಸ್ಕೋತೇರಿ ಅಂತ ತಳ ಹಿಡಿಯಂಗಿಲ್ಲ. ಎಲ್ಲ ಚಲೋತ್ತಾಗ ಬೆಂದ ಮೇಲೆ ಇದಕ್ಕೆ 1 ಬೌಲಷ್ಟು ಹುಣಸೆ ರಸ ಹಾಕ್ಕೋತೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೋತೇನೆ. ನೋಡ್ರಿ ಹುಣಸೆ ರಸ ಬೆಲ್ಲ ಯಾಕೆ ಹಾಕ್ಕೋತೀವಿ ಅಂದ್ರೆ ಅದ್ರ ಕಹಿ ಸ್ವಲ್ಪ ಕಡಿಮೆ ಆಗಲಿ ಅಂಥೇಳಿ. ಜಾಸ್ತಿ ಆದಷ್ಟು ಚಲೋ ನೋಡ್ರಿ. ಆಮೇಲೆ ಏನು ತರಿಯಾಗಿ ಇಟ್ಕೊಂಡಿದ್ದಲ್ಲ ಮಸಾಲೆ ಅಂದರೆ ಎಲ್ಲ ಪುಡಿಗಳು ಮಿಕ್ಸ್ ಮಾಡಿ ಅವನು ಈಗ ಹಾಕ್ಕೋತೇನೆ. ಹಾಕ್ಕೊಂಡೆ ಚಲೋತ್ತಾಗ ಮಿಕ್ಸ್ ಮಾಡಿ ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕ್ಕೋತೀನಿ. ನಿಮ್ಗೆ ರಸ ಹೆಂಗೆ ಬೇಕು ನೋಡಿ ಅದ್ರ ಮೇಲೆ ನೀರು ಹಾಕೋರಿ. ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನ ಚಲೋತ್ತಾಗ ಮೀಡಿಯಮ್ ಉರಿ ಒಳಗೆ ಕುದಿಯಾಕೆ ಬಿಡಬೇಕು. ನಡ್ನಲ್ಕ ಎಲ್ಲ ಪುಡಿ ಹಾಕಿರ್ತವಲ್ಲ ಸ್ವಲ್ಪ ಇದನ್ನ ಹಿಂಗೆ ಕಟ್ಟಾಡ್ಸ್ಕೋತ ಇರ್ಬೇಕ್ರಿ. ನೋಡ್ರಿ ಒಂದು 5 ನಿಮಿಷ ಆಗೈತಿ. ಈಗ ಮಸ್ತ್ ಎಲ್ಲ ಮಸಾಲೆ ಎಣ್ಣೆ ಬಿಟ್ಟೈತಿ, ಕುದ್ದೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಕೊಟ್ರಿ ಅಂದ್ರೆ ಮಸ್ತ್ ಹಾಗಲಕಾಯಿ ಪಲ್ಯ ರೆಡಿ ಆಗೈತಿ. ಇದನ್ನು ನೀವು ಅನ್ನ ಚಪಾತಿ ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ಬೋದು, ಮಸ್ತ್ ಹತ್ತೈತಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ, ಉಪ್ಪು ಖಾರ ಹುಳಿ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಹಾಕೋಬೋದು. ನಾನು ಟೇಸ್ಟ್ ಮಾಡಿ ನೋಡಿ ಪರ್ಫೆಕ್ಟ್ ಐತಿ. ಸೊ ಮಸ್ತ್ ಹಾಗಲಕಾಯಿ ಪಲ್ಯ ರೆಡಿ ಆಗೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.